ಈಗ ನಾನು ಈ ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡಲಿಕ್ಕಂತೂ ಅಲ್ಲ. ರಾಜಕೀಯದಲ್ಲಿ ರಾಜಕೀಯ ಮಾಡಲ್ಲ ನಾನು. ಏನಾದರೂ ಈಗ ನಾವೇನಾಗಿದೆ, ಕಳೆದ 35 ವರ್ಷದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ, ಅದರಲ್ಲೂ ಹೃದ್ರೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಹಲವಾರು ಬದಲಾವಣೆಯನ್ನು, ಹಲವಾರು ರಿಫಾರ್ಮ್ಸನ್ನು ತಂದಂಥ ಅನುಭವ ಇದೆ. ಅಂದರೆ ನನ್ನ ಹಲವಾರು ಸ್ನೇಹಿತರು, ಹಿತೈಷಿಗಳು ಪಕ್ಷಾತೀತವಾಗಿ ಇವನ್ನು ಬೇರೆ ಬೇರೆ ರಾಜ್ಯಗಳಿಂದ, ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಿಂದ, ಮಂಜುನಾಥ್ ನೀವು ನಿಮ್ಮ ಈ ದೀರ್ಘಕಾಲದ ಅನುಭವವನ್ನು, ಅಂದರೆ ಕೇವಲ ತಜ್ಞರಾಗಿ ನೀವು ಕೆಲಸ ಮಾಡಿಲ್ಲ, ಅಲ್ಲಿ ನೀವು ಕೇವಲ ವೈದ್ಯರಾಗಿ ಕೆಲಸ ಮಾಡಿಲ್ಲ, ನೀವು ಉತ್ತಮ ನಿರ್ದೇಶಕರಾಗಿ ಕೆಲಸ ಮಾಡಿದಿರಿ, ಮಾರ್ಗದರ್ಶಕರಾಗಿ ಕೆಲಸ ಮಾಡಿದಿರಿ, ಹಾಗೆಯೇ ಇಂಜಿನಿಯರ್ ಆಗಿ ಕೆಲಸ ಮಾಡಿದಿರಿ, ಆರ್ಕಿಟೆಕ್ಟಾಗಿ ಕೆಲಸ ಮಾಡಿದಿರಿ. ಸೊ ಈ ಅನುಭವದ ಕೊಡುಗೆ ರಾಷ್ಟ್ರ ಮಟ್ಟದಲ್ಲಿ ಯಾಕೆ ಆಗಬಾರ್ದು? ಅದಕ್ಕೆ ಒಂದು ಭೂಮಿಕೆ, ಒಂದು ವೇದಿಕೆ ಕೂಡ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಸ್ಪರ್ಧೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಸೊ ಬಹುಶಃ ನಾನು ಆ ಆ್ಯಂಗಲಲ್ಲಿ, ನನ್ನನ್ನು ಆ ದೃಷ್ಟಿಕೋನದಲ್ಲಿ ಯಾರೂ ನೋಡಬಾರ್ದು ಅಂತ ನನ್ನ ಅನಿಸಿಕೆ. ಸರ್, ಈಗ ನೀವು ಡಾಕ್ಟರು, ಈಗ ತಾವು ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದೆ, ಹೇಗೆ ಎದುರಿಸೋದಕ್ಕೆ ತಮ್ಮ ತಯಾರಿ ಹೇಗಿದೆ ಅಂತ? ಈಗ ಏನಾಗಿದೆ, BJP ಮತ್ತು JDS ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಲ್ಲಿ ಒಂದು ಉತ್ಸಾಹ ಇದೆ, ಒಂದು ಚಿಲುಮೆ ಇದೆ. ಆ ರೀತಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಯಾವ ಕಡೆ ಹೋದರೂ ಕೂಡ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ, ಪಾಸಿಟಿವ್ ರೆಸ್ಪಾನ್ಸ್. ಅಯ್ಯೋ, ನೀವು ಅಭ್ಯರ್ಥಿಯಾಗಿದ್ದು ಒಳ್ಳೆಯದಾಯಿತು, ಇಂಥ ಅಭ್ಯರ್ಥಿಗೆ ನಾವು ಕಾಯ್ತಾ ಇದ್ವಿ, ಈ ರೀತಿ ಪ್ರತಿಕ್ರಿಯೆಗಳನ್ನ ನೋಡ್ತಾ ಇದ್ದೇವೆ. ಸೊ ಹೀಗಾಗಿ ಒಂದು ಒಳ್ಳೆ ಮೊಮೆಂಟಮ್ ಬಿಲ್ಡಪ್ ಆಗ್ತಾ ಇದೆ. ತಾವು ಡಾಕ್ಟರ್ ಆಗಿ ತಮ್ಮನ್ನ ಅಲ್ಲಿನ ಜನ ಬೆಂಬಲಿಸಬೇಕಾ, ಅಥವಾ BJP ಅಭ್ಯರ್ಥಿಯಾಗಿ ತಮ್ಮನ್ನು ಬೆಂಬಲಿಸಬೇಕಾ, ಅಥವಾ ದೇವೇಗೌಡರ ಅಳಿಯ ಅನ್ನೋದನ್ನ ನೋಡಿ ಬೆಂಬಲಿಸಬೇಕಾ ನಿಮ್ಮ ಜನ? ಅಂದರೆ ಒಂದು, ನಾವು ಮಾಡಿದಂಥ ದೀರ್ಘಕಾಲದ ಸೇವೆ, ನಂತರ ಇವತ್ತು ನರೇಂದ್ರ ಮೋದಿಯವರಿಗೆ ಇರತಕ್ಕಂಥ ವರ್ಚಸ್ಸು, ಆ ಪಕ್ಷಕ್ಕೆ ಇರತಕ್ಕಂಥ ಒಂದು ಬದ್ಧತೆ, ನಂತರ ದೇವೇಗೌಡರು ಅವರ ದೀರ್ಘಕಾಲ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ, ಲೋಕೋಪಯೋಗಿ ಸಚಿವರಾಗಿ ಮತ್ತು ಪ್ರಧಾನಮಂತ್ರಿಗಳಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇವೆಲ್ಲ ಗಣನೆಗೆ ಬರುತ್ತೆ. ಸರ್, ಈಗ ಧರ್ಮ ಯುದ್ಧ ಅಂದ್ರೆ ತಾವು, ಹಾಗಾದ್ರೆ ಅಲ್ಲಿ ಅಧರ್ಮ ನಡೀತಾ ಇದೆಯಾ? ಅಧರ್ಮದ ವಿರುದ್ಧ ನಿಮ್ಮ ಹೋರಾಟವ ಅಥವಾ? ಇಲ್ಲ, ಅಂದರೆ ಅಧರ್ಮದ ಬಗ್ಗೆ ನಾನು ಮಾತಾಡೋದಿಲ್ಲ. ಧರ್ಮ ಯುದ್ಧ ಅಂದ್ರೆ ತಾವು? ಧರ್ಮ ಯುದ್ಧ ಅಂದರೆ ಆರೋಗ್ಯಕರವಾದಂಥ ಸ್ಪರ್ಧೆ, ಅಂದರೆ ಇಟ್ ಶುಡ್ ಬಿ. ಈಗ ಗ್ಯಾರಂಟಿಗಳ ನಡುವೆ ನಿಮ್ಮ ಈ ಸೇವೆ ವರ್ಕೌಟ್ ಆಗುತ್ತಾ ರಾಜಕೀಯ ಕ್ಷೇತ್ರದಲ್ಲಿ? ನೋಡೋಣ, ಅದು ಚುನಾವಣೆ ಅದನ್ನು ಡಿಸೈಡ್ ಮಾಡುತ್ತೆ. ಸರ್, ಪರಿವರ್ತನೆ ಆಗುತ್ತಾ ಹೇಗೆ? ಇಲ್ಲ, ನನಗೆ ತುಂಬ ವಿಶ್ವಾಸವಿದೆ. ಯಾಕೆಂದರೆ ಲೋಕಸಭೆಯ ಸಂದರ್ಭದಲ್ಲಿ ಬರ್ತಕ್ಕಂಥ ಅಂಶಗಳೇ ಬೇರೆ, ವಿಧಾನಸಭೆಗೆ ಬರ್ತಕ್ಕಂಥ ಸಂದರ್ಭಗಳೇ ಬೇರೆ. ಎಷ್ಟೋ ಸರಿ ಆಗಿದೆ ನೋಡಿ, ಇದು ವಿಧಾನಸಭೆಯಲ್ಲಿ ಆದಂಥ ಫಲಿತಾಂಶ ಲೋಕಸಭೆಗೆ ಅದು ಎಷ್ಟೋ ಕಡೆ ಟ್ರಾನ್ಸ್ಫರ್ ಆಗಿಲ್ಲ. ಸೊ ಲೋಕಸಭೆ ಚುನಾವಣೆನೇ ಬೇರೆ, ಅದರ ಮೂಲ ಉದ್ದೇಶನೇ ಬೇರೆ, ವಿಧಾನಸಭೆಗೆ ಜನ ತೆಗೆದುಕೊಳ್ಳತಕ್ಕಂಥ ನಿರ್ಧಾರಗಳೇ ಬೇರೆ. ಸೊ ಹೀಗಾಗಿ ಇದು ಮಾನದಂಡಗಳು ಬೇರೆ ಬೇರೆ ಆಗುತ್ತೆ, ಲೋಕಸಭೆಗೆ ಬೇರೆ ಆಗುತ್ತೆ, ವಿಧಾನಸಭೆಗೆ ಬೇರೆ ಆಗುತ್ತೆ. ಸರ್, ಈಗ ಡಾಕ್ಟರ್ ಮಂಜುನಾಥ್ ಅವರ ಜನಪ್ರಿಯತೆಯನ್ನು ರಾಜ್ಯಸಭೆಗೆ ಕಳಿಸಿ ಬಳಸ್ಕೊಳ್ಬೋದಾಗಿತ್ತು. DK ಶಿವಕುಮಾರ್ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೋಸ್ಕರ, ಸುರೇಶ್ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಡಾಕ್ಟರ್ ಮಂಜುನಾಥ್ ಅವರ ಒಳ್ಳೆತನ ಹಾಗೂ ಜನಪ್ರಿಯತೆಯನ್ನು BJP ಬಳಸ್ಕೊಳ್ತಿದೆ ಅನ್ನೋಂಥದ್ದು. ಇವಾಗ ಏನಾಗಿದೆ, ನಾನು ನಿವೃತ್ತಿ ಆದಮೇಲೆ ನಾನು ಈ ರಾಜಕೀಯ ಪ್ರವೇಶ ಮಾಡ್ತಾಯಿದ್ದೀನಿ. ನಾನು ಏನು ಕೂಡ ಮಿಡ್ಲ್ ಆಫ್ ದಿ ಸರ್ವೀಸಲ್ಲಿ ಬಂದಿಲ್ಲ. ನಾನು ಅದು ಏನು ಎಕ್ಸ್ಟೆಂಡೆಡ್ ಸರ್ವೀಸನ್ನು ಮುಗಿಸಿ ನಂತರ ಬರ್ತಾ ಇರೋದು. ಯಾಕೆಂದರೆ ಈಗ ರಿಟೈರ್ಡ್ ಆದಮೇಲೆ ನಾನು ಅಫ್ಕೋರ್ಸ್ ನನ್ನ ವೃತ್ತಿಯನ್ನು ಮುಂದುವರಿಸೋ ಒಂದರಲ್ಲಿದ್ದೆ ನಾನು. ಸೊ ಇವಾಗ ಅದೇ ಕಾಲಕ್ಕೆ ಚುನಾವಣೆ ಬಂತು. ಹಾಗಾಗಿ ಮತ್ತು ನಾನು ಈಗಾಗಲೇ ಹೇಳಿದೆ, ಹಲವಾರು ನಮ್ಮ ಈಗ ಜನರೇ ನನಗೆ ಒತ್ತಾಯ ಮಾಡ್ತಾಯಿದ್ರು, ನೀವು ಚುನಾವಣೆಗೆ ಸ್ಪರ್ಧಿಸಬೇಕು, ನೀವು ರಾಷ್ಟ್ರ ಮಟ್ಟದಲ್ಲಿ ನಿಮ್ಮದೇ ಆದಂಥ ಕೊಡುಗೆ ಕೊಡಬೇಕು, ಹಾಗೆ ಹೀಗೆ ಅಂತ. ನಾನು ಪದೇ ಪದೇ ಹೇಳ್ತೀನಿ, ನಾನು ರಾಜಕೀಯಕ್ಕೆ ಬಂದಿರೋದು ರಾಜಕೀಯ ಮಾಡಲಿಕ್ಕಲ್ಲ. ಸರ್, ಈಗ ನೀವು ಹೇಳಿದ್ರಿ ಈ BJP ಮತ್ತು JDSನ ಅಭ್ಯರ್ಥಿಯಾಗಿ ನಾನು ಇಲ್ಲಿ ಕಣಕ್ಕೆ NDA ಅಭ್ಯರ್ಥಿಯಾಗಿ. ಓಕೆ, ಬಟ್ DK ಸುರೇಶ್ ಅವರು ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ,
ಅವ್ರು ಹೇಳುವಂಥದ್ದು ಏನು ಅಂತಂದರೆ JDSನ ನಾಯಕರು ಎಲ್ಲರೂ ಸಹಿತ ತೆನೆ ಇಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಕೊನೆಯ ಪಕ್ಷ ಈಗಾದರೂ ಸಹಿತ JDS ಎಲ್ಲರೂ ಸಹಿತ ಕಾಂಗ್ರೆಸ್ಸಿಗೆ ಬರ್ಬೋದು ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಅಲ್ಲ, ಅದ್ರ ಬಗ್ಗೆ ಎಲ್ಲ ನಾನೇನು ಹೇಳಲಿಕ್ಕೆ ಇಷ್ಟಪಡಲ್ಲ ಇವರೇ. ಥ್ಯಾಂಕ್ ಯು.